ಕ್ಷೇತ್ರದ ಹೆಸರಘಟ್ಟ ಹೋಬಳಿ ಬಿಜೆಪಿ ಉಪಾಧ್ಯಕ್ಷರು, ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸನ್ಮಾನ್ಯ ಶ್ರೀ ಪಿಕೆ ರಾಜಣ್ಣರವರು ಹೆಸರಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 10 ಅಂಗನವಾಡಿ ಕೇಂದ್ರಗಳು ಮತ್ತು ಹುರುಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 1 ಅಂಗನವಾಡಿ ಸೇರಿದಂತೆ ಒಟ್ಟು 11 ಅಂಗನವಾಡಿ ಕೇಂದ್ರಗಳ ಮಕ್ಕಳಿಗೆ ವಿಶ್ರಾಂತಿ ಸಾಧನಗಳಾದ ಕಾರ್ಪೆಟ್ಗಳನ್ನು ವಿತರಿಸುವ ಮೂಲಕ ಜನ್ಮದಿನವನ್ನು ಮುಖಂಡರು, ಸ್ನೇಹಿತರು, ಹಿತೈಷಿಗಳೊಂದಿಗೆ ಸಾರ್ಥಕ ರೀತಿಯಲ್ಲಿ ಆಚರಿಸಿಕೊಂಡರು. ಸನ್ಮಾನ್ಯ ಶ್ರೀ ಪಿಕೆ ರಾಜಣ್ಣರವರ ಜನ್ಮದಿನದ ಪ್ರಯುಕ್ತ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು ಸೇರಿದಂತೆ ಆರ್ಎಸ್ಎಸ್ಎನ್ ಬ್ಯಾಂಕ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ರವರು, ಬಿಜೆಪಿ ಯುವ ಮುಖಂಡರು, ವಿಶ್ವವಾಣಿ ಫೌಂಡೇಶನ್ ಕಾರ್ಯದರ್ಶಿ ಸನ್ಮಾನ್ಯ ಶ್ರೀ ಅಲೋಕ್ ವಿಶ್ವನಾಥ್ ರವರು, ಹಿರಿಯ ಬಿಜೆಪಿ ಮುಖಂಡರಾದ ಸನ್ಮಾನ್ಯ ದಿಬ್ಬೂರು ಜಯಣ್ಣರವರು, ಎಸ್ಎನ್ ರಾಜಣ್ಣ, ಡಿಜಿ ಅಪ್ಪಯ್ಯಣ್ಣ, ಚುಕ್ಕನಹಳ್ಳಿ ವೆಂಕಟೇಶ್, ಯಲಹಂಕ ಗ್ರಾಮಾಂತರ ಮಂಡಲ ಬಿಜೆಪಿ ಅಧ್ಯಕ್ಷ ಶ್ರೀ ಎಂಜಿ ರಾಮಮೂರ್ತಿ, ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ಪುರ ಸನ್ಮಾನ್ಯ ಮಂಜುನಾಥ್ ರವರು, ಬಮೂಲ್ ನಿರ್ದೇಶಕ ಸನ್ಮಾನ್ಯ ಸತೀಶ್ ಕಡತನಮಲೆ ರವರು, ರೈತ ಮೋರ್ಚಾ ಅಧ್ಯಕ್ಷರಾದ ಸನ್ಮಾನ್ಯ ಎಚ್.ಸಿ. ರಾಜೇಶ್ ರವರು, ಹೆಸರಘಟ್ಟ ಹೋಬಳಿ ಬಿಜೆಪಿ ಅಧ್ಯಕ್ಷ ವಸಂತ್ ಅರ್ಕೆರೆ, ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ರೆಡ್ಡಿ, ಶಿವಮಾಧು, ಯುವ ಮುಖಂಡ ರಾಜೇಂದ್ರ ಬೈರಾಪುರ, ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಹಾಲಿ ಮತ್ತು ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಾಲಿ ಮತ್ತು ಮಾಜಿ ಸದಸ್ಯರು, ಅಂಗನವಾಡಿ ಕಾರ್ಯಕರ್ತೆಯರು ಪಿಕೆ ರಾಜಣ್ಣ ಅವರಿಗೆ ಸನ್ಮಾನಿಸಿ ಜನ್ಮದಿನದ ಶುಭ ಹಾರೈಸಿದರು. ಜನ್ಮದಿನದ ಪ್ರಯುಕ್ತ ಹೆಸರಘಟ್ಟ 3ನೇ ವಾರ್ಡ್ ಕುಂಬಾರ ಬೀದಿ ನಾಗರಿಕರು, ದುರ್ಗಾಂಬಾ ದೇವಿ ಕನ್ನಡ ಬಳಗದ ಪದಾಧಿಕಾರಿಗಳು, ಸನ್ಮಾನ್ಯ ಪಿಕೆ ರಾಜಣ್ಣ ಅವರ ಹಿತೈಷಿಗಳು ಮಂಗಳವಾರ ಸಂಜೆ ದುರ್ಗಾಂಬಾ ದೇವಸ್ಥಾನದ ಬಳಿ ಕಾರ್ಯಕ್ರಮ ಏರ್ಪಡಿಸಿ ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಸನ್ಮಾನ್ಯ ಪಿಕೆ ರಾಜಣ್ಣರವರ ಜನ್ಮದಿನವನ್ನು ವಿಜೃಂಭಣೆಯಿಂದ ಆಚರಿಸಿದರು. ಆಗಮಿಸಿದ ನಾಗರಿಕರಿಗೆ ಭೋಜನ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ರಾಜಣ್ಣವರು ಮತ್ತು ನಮ್ಮ ಅಣ್ಣನವರು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವ್ರಿಗೆ ಆಯುಷ್ಯ, ಅವರಿಗೆ ಜೀವ ಕೊಟ್ಟು 100 ವರ್ಷ ಸುಖವಾಗಿ. ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು, ಹೆಸರಘಟ್ಟ ಹೋಬಳಿಯ ಉಪಾಧ್ಯಕ್ಷರು, ಬಿಜೆಪಿಯ ಉಪಾಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರು ಅಂತ ಶ್ರೀಯುತ ರಾಜಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರವರಿಗೆ ಹೆಚ್ಚಿನ ಆಯುಷ್ಯ, ಆರೋಗ್ಯ ಎಲ್ಲ ಕೊಟ್ಟು ಮತ್ತು ಅಧಿಕಾರವನ್ನು ಕೊಟ್ಟು ಕಾಪಾಡಲಿ. ಇವತ್ತು ಅವರು ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಇವತ್ತು ಆಚರಿಸ್ಕೊಂಡಿದ್ದಾರೆ. ಅಂಗನವಾಡಿ ಮಕ್ಕಳಿಗೆ ಅವ್ರಿಗೆ ಏನು ಸವಲತ್ತುಗಳು ಬೇಕೋ ಅದನ್ನು ವಿತರಣೆ ಮಾಡೋ ಮುಖಾಂತರ ಅವರು ಸರಳವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ. ನಮ್ಮ ಹೆಸರಘಟ್ಟ ಹೋಬಳಿಯ ಎಲ್ಲ ಕಾರ್ಯಕರ್ತರು ಕೂಡ ಬೆಳಗ್ಗೆಯಿಂದ ಅವರಿಗೆ ಫೋನ್ಗಳ ಮುಖಾಂತರ ಮತ್ತು ಖುದ್ದಾಗಿ ಅವ್ರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಿಜಕ್ಕೂ ಕೂಡ ರಾಜಣ್ಣವರು ಒಳ್ಳೆಯ ನಮ್ಮ BJP ಪಕ್ಷದ ಆಸ್ತಿ. ಅವರು ಈ ಭಾಗದಲ್ಲಿ ಹೆಚ್ಚಿನ ಶ್ರಮವನ್ನು ವಹಿಸಿ BJP ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದಾರೆ. ಅವರು ಗಿಡಗಳನ್ನು ನೆಡುವಂಥದ್ದು ಇರ್ಬೋದು. ಕಳೆದ 2 ತಿಂಗಳ ಹಿಂದೆ ಹೆಸರಘಟ್ಟದಲ್ಲಿ ಒಂದು ಐನುವನ್ನು ಕಾರ್ಯಕ್ರಮ ನಮ್ಮ ರಾಜೇಶ್ ಅಣ್ಣ ಮತ್ತು ರಾಜಣ್ಣ ಇವರ ನೇತೃತ್ವದಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಆಯಿತು. ಅವರು ಆ ರೀತಿಯ ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಇಂಥ ಒಳ್ಳೆಯ ಸಮಾಜಮುಖಿ ಕೆಲಸಗಳನ್ನು ಮಾಡಲಿಕ್ಕೆ ಅವರಿಗೆ ಶಕ್ತಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ನಮ್ಮ ರಾಜಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಸ್.ಆರ್. ವಿಶ್ವನಾಥ್ರವರು ಮತ್ತು ಅವರ ಜೊತೆಯಲ್ಲಿ ಅವರ ಶ್ರೀಮತಿಯವರಾದಂಥ ವಾಣಿಶ್ರೀ ವಿಶ್ವನಾಥ್ ಅವರು ಮತ್ತು ಅಲೋಕ್ ವಿಶ್ವನಾಥ್ ಅವರು, ಇವತ್ತು ನಾನೇನೇ ಕಾರ್ಯಕ್ರಮಗಳು, ಏನೇ ಒಂದು ನಾನು ಯೋಜನೆ ಅಥವಾ ನಾನೇನೇ ಒಂದು ಸೇವೆ ಮಾಡ್ತೀನಿ ಅಂದರೆ ಇವರು 3 ಜನ ಸಹಕಾರ ನನಗೆ ಬಹಳ ಮುಖ್ಯ. ಅವರ 3 ಜನದ ಮಾರ್ಗದರ್ಶನ. ಮೊದಲಿಗೆ ಶಾಸಕರು ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕೆ ನಂಬರ್ 1 ಅಂತ ಹೇಳ್ಬೋದು. ಅವ್ರ ಜೊತೆಯಲ್ಲಿ ವಿಶ್ವವಾಣಿ ಫೌಂಡೇಶನ್ ಮತ್ತು ಚಿಂಗ್ನಾಜ್ಞ ರೈತ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದಂಥ ವಾಣಿಶ್ರೀ ಮೇಡಮ್ ಅವರು ಮತ್ತು ವಿಶ್ವವಾಣಿ ಫೌಂಡೇಶನ್ನ ಕಾರ್ಯದರ್ಶಿಗಳಾದಂಥ ಅಲೋಕ್ ವಿಶ್ವನಾಥ್ ಅವರು 3 ಜನ ನನಗೆ ಭಾಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ನಾನು ಏನೇ ಬಡವ್ರ ಪರವಾಗಿ ಮತ್ತು ಯಾವುದೇ ಒಂದು ಕಾರ್ಯಕ್ರಮದ ಪರವಾಗಿ ಏನೇ ಹೋಗಿ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ನನಗೆ ಅವರು ಯಾವಾಗೂ ಅವ್ರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನು ಮುಂದಿನ ದಿನಗಳಷ್ಟು ಸಹ ನಾನು ಯಾವುದೇ ರೀತಿ ಸಂಘಟನೆ ಇರ್ಬೋದು, ಪಕ್ಷದ ಚಟುವಟಿಕೆ ಇರ್ಬೋದು, ಅಥವಾ ಹೆಸರಘಟ್ಟ ಗ್ರಾಮದಲ್ಲಿ ಕಾಮಗಾರಿಗಳಿರ್ಬೋದು, ಪ್ರತಿಯೊಂದರಲ್ಲೂ ಅಷ್ಟೇ ನಾನು ಶಾಸಕರ ಏನು ಮಾರ್ಗದರ್ಶನ ಇದೆ ಅದರಲ್ಲಿ ನಾನು ನಡ್ಕೊಂಡು ಬಂದು ಅದೇ ಅವರ ಮಾರ್ಗದರ್ಶನ ಮುಂದುವರಿತೀನಿ. ಮುಂದೆ ಅವ್ರ ಮಾರ್ಗದರ್ಶನ ನಮಗೆ 3 ಶಾಸಕರು ಇರ್ಬೋದು, ವಾಣಿ ಮೇಡಮ್ ಅವರು ಇರ್ಬೋದು, ಆಲೋಕ್ ಅವರದ್ದು, ಅವರ 3 ಜನದ ಮಾರ್ಗದರ್ಶನ ನನ್ನ ಮೇಲೆ ಇರ್ತದೆ ಇರೋವರೆಗೂ ನಾನು ಯಾವಾಗಲೂ ಜನಸೇವೆಯಲ್ಲಿ ಸಿದ್ಧವಾಗಿರ್ತೀನಿ ಅಂತೇಳಿ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತೇನೂ ಇಲ್ಲ, ಈಗಾಗಲೇ ಒಂದು ವರ್ಷದಿಂದ ನಮ್ಮ ಎಲ್ಲ ಹೆಸರಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ
10 ಅಂಗನವಾಡಿಗಳು ಬರ್ತವೆ. 10 ಅಂಗನವಾಡಿಗಳವರು ಬಂದು ನನ್ನ ಸುಮಾರು 1 ವರ್ಷದಿಂದ ಕೇಳ್ತಾಯಿದ್ರು, ನಮ್ಮ ಮಕ್ಕಳು ಮಲ್ಕೊಳಕ್ಕೆ ಚಾಪೆ ಇದೆ, ಚೆನ್ನಾಗಿಲ್ಲ, ಈ ಥರ ಆಗಿದೆ, ಪ್ರಾಬ್ಲಮ್ ಆಗಿದೆ, ದಯವಿಟ್ಟು ನೀವೆಲ್ಲ ಏನೇನೋ ಬಡವರಿಗೆ ದಾನ ಮಾಡ್ತಾ ಇದ್ದೀರಾ. ಯಾಕಂದರೆ ನನ್ನ ವಾರ್ಡಲ್ಲಿ ಸುಮಾರು ಬಡವರು ಒಂದು 10-12 ಜನ ಮನೆ ಕಟ್ಟಿದ್ದಾರೆ. ಪ್ರತಿಯೊಬ್ಬರು ಮನೆ ಕಟ್ಟಿರೋರಿಗೂ ಸಿಮೆಂಟ್ ಇರ್ಬೋದು, ಸೀಟ್ ಇರ್ಬೋದು, ಕಂಬಿ ಇರ್ಬೋದು, ಎಲ್ಲ ಸಹಕಾರ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆಮೇಲೆ ನಮ್ಮ ವಾರ್ಡಲ್ಲಿ ನನ್ನ ವಾರ್ಡ್ 3ನೇ ವಾರ್ಡದ ಪ್ರತಿಯೊಬ್ಬ ಮತದಾರರು ಸಹ ನನ್ನ ಹಿಂದೆ ಇದ್ದಾರೆ. ಇವತ್ತು ಸಂಜೆ ಅವರು ನನಗೋಸ್ಕರವಾಗಿ ಇಡೀ ವಾರ್ಡ್ ಎಲ್ಲ ಸೇರಿ ಒಂದು ಕಾರ್ಯಕ್ರಮ, ನನಗೆ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಬರ್ತ್ಡೇ ಅಲ್ಲಿ ಸಂಜೆ 6 ಗಂಟೆಗೆ ಅವರೇ ವಾರ್ಡಲ್ಲಿ ಎಲ್ಲ ಅವರೇ ಸೇರಿ ಆಚರಣೆ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಮತ್ತು ಅಂಗನವಾಡಿ ಟೀಚರ್ಗಳು 1 ವರ್ಷದಿಂದ ಕೇಳ್ತಾಯಿದ್ರು. ಇವತ್ತು ನಮ್ಮ ಹೆಸರುಘಟ್ಟ ಗ್ರಾಮ ಪಂಚಾಯತಿ 10 ಅಂಗನವಾಡಿಗಳಲ್ಲಿ 10 ಅಂಗನವಾಡಿ ಮಕ್ಕಳಿಗೂ ಮಲ್ಕೊಳ್ಳೋದಕ್ಕೆ ಅವರಿಗೆ ಇದನ್ನು ಮ್ಯಾಟ್ ಇದನ್ನು ಎಲ್ಲ ಕೊಟ್ಟಿದ್ದೀನಿ. ಇವತ್ತು ಆ ಮಕ್ಕಳು ಆಶೀರ್ವಾದ, ಅವರು ಟೀಚರ್ಸ್ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಇರ್ತಾರೆ ಅಂತ ಹೇಳ್ಕೊಂಡು ನನ್ನ ಎಷ್ಟು ಮಾತಾಡೋಕ್ಕೆ. ಹೌದು, ನಮಗೆ ಈ ನನ್ನ ಹುಟ್ಟುಹಬ್ಬದ ಪರವಾಗಿ ಹಾರೈಸಿದಂಥ ನನ್ನ ಎಲ್ಲ ಸ್ನೇಹಿತರು, ರಾಜೇಶ್ವರು ಇರ್ಬೋದು, ಮಂಜುನಾಥರು ಇರ್ಬೋದು, ವಸಂತರು ಇರ್ಬೋದು, ಆಮೇಲೆ ಅನೇಕ ಗಣ್ಯರು, ಮೊದಲಿಗೆ ನಮ್ಮ ದಿಬ್ಬೂರು ಜಯಣ್ಣವರು, ಆಮೇಲೆ SN ರಾಜಣ್ಣವರು, ಸತೀಶ್ ಅಣ್ಣ ಕರ್ತನಲ್ಲಿ ಸತೀಶ್ ಅಣ್ಣವರು, ನಮಗೆ ಚಕ್ನಳ್ಳಿ ವೆಂಕಟೇಶ್ ಅಣ್ಣವರು, ಆಮೇಲೆ ಅಪ್ಪಯ್ಯಣ್ಣವರು, ಆಮೇಲೆ ಇನ್ನೂ ಇದ್ದಾರೆ ಕೃಷ್ಣಯ್ಯವರು, ನಮ್ಮ ಪ್ರಶಾಂತ್ ರೆಡ್ಡಿ ಅವರು. ಹೆಚ್ಚಿಗೆ ನನಗೆ ಪ್ರಶಾಂತ್ ರೆಡ್ಡಿ ಅವರು, ನಾನು ನನ್ನ ಹೆಸರುಘಟ್ಟದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ, ಯಾವುದೇ ಒಂದು ಫಂಕ್ಷನ್ ಮಾಡ್ತೀನಿ ಅಂತ ಹೋದರೂ ನಮ್ಮನ್ನು ಯಾವತ್ತೂ ವಾಪಸ್ ಕಳೆದಿರ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮಗೆ ಅವರು ಕೈ ಜೋಡಿಸಿ ನಮ್ಮ ಜೊತೆಯಲ್ಲಿ ಅವರು ನಿಂತ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಸಹ ಒಳ್ಳೇದು ಮಾಡಿ ದೇವರು ಅಂತ ಕೇಳ್ಕೊಂಡು ನನ್ನ 2 ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು.